ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲಾದರೂ IPR ಬಗ್ಗೆ ಕೇಳೇ ಇರ್ತೀರ. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ಬುಕ್ ರೈಟರ್ ಆಗಿದ್ದರೆ ನೀವು IPR ಬಗ್ಗೆ ಕೇಳಿರ್ತೀರ. ಈ ವಿಡಿಯೋದಲ್ಲಿ ನಾವು IPR ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. IPR ಅಂದರೆ ಏನು, IPR ಉಪಯೋಗವೇನು, IPRನ ವಿಧಗಳನ್ನ ನೋಡ್ತಾ ಹೋಗೋಣ. IPR ಫುಲ್ ಫಾರ್ಮ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್. ಈ IPRನ ಉಪಯೋಗ ಏನಂದರೆ, ಈಗ ನೀವು ಬಿಸ್ನೆಸ್ ಮ್ಯಾನ್ ಇದ್ದರೆ ಯಾವುದಾದ್ರೂ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತೀರಾ ಅಥವಾ ನಿಮ್ಮದೇ ಆದಂಥ ಒಂದು ಲೇಬಲ್ ಇರುತ್ತೆ. ಇದೆಲ್ಲ ಬೇರೆಯವರು ಕಾಪಿ ಮಾಡದಂತೆ ತಡೆದು ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ IPRನ ವಿಧಗಳನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ 5 ಟೈಪ್ಸ್ನ IPRನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕಾಪಿರೈಟ್. ಈ ಕಾಪಿರೈಟ್ನ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಬುಕ್ ರೈಟರ್ ಆಗಿರ್ಬೋದು, ಇವ್ರಿಗೆಲ್ಲನೂ ಕಾಪಿರೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಈ ಕಾಪಿರೈಟ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಅವರು ಬರೆದಿರೋ ಬುಕ್ ಆಗಲಿ, ಅವರು ಹಾಡಿರೋ ಸಾಂಗ್ ಆಗಲಿ, ಅಥವಾ ಅವರು ಕ್ರಿಯೇಟ್ ಮಾಡಿರೋ ಕಂಟೆಂಟ್ ಆಗಲಿ, ಇದ್ಯಾವುದನ್ನು ಬೇರೆಯವರು ಕಾಪಿ ಮಾಡೋಕ್ಕಾಗೋದಿಲ್ಲ. ಕಾಪಿ ಮಾಡಿದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಬೋದು. ಕೇಸ್ ಹಾಕೋದ್ರ ಮೂಲಕ ನೀವು ಅವ್ರ ವಿರುದ್ಧ ಗೆಲ್ಬೋದು. ನೀವು ಕಾಪಿರೈಟ್ ರಿಜಿಸ್ಟ್ರೇಷನನ್ನು ಕಾಪಿರೈಟ್ ಆಫೀಸ್ ಎಂಬ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಒಂದು ವೇಳೆ ಏನಾದರೂ ಕಾಪಿರೈಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಫಿಲ್ಮ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಅಥವಾ ಕಂಟೆಂಟ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಇದನ್ನು ಕಾಪಿ ಮಾಡಿದ್ರೆ ಅವರಿಗೆ 6 ತಿಂಗಳಿಂದ 3 ವರ್ಷದವರೆಗೂ ಜೈಲು ಶಿಕ್ಷೆ ಆಗುತ್ತೆ. ಇದ್ರ ಜೊತೆಗೆ 50,000ದಿಂದ 2 ಲಕ್ಷದವರೆಗೂ ಅವರು ಫೈನ್ ಕಟ್ಟಬೇಕಾಗುತ್ತೆ. ಎರಡನೇದಾಗಿ ಟ್ರೇಡ್ ಮಾರ್ಕ್. ಈ ಟ್ರೇಡ್ ಮಾರ್ಕ್ ಬಿಸ್ನೆಸ್ ಮ್ಯಾನ್ಗೋಸ್ಕರ ಜಾರಿಗೆ ತರಲಾಗಿದೆ. ಈ ಟ್ರೇಡ್ ಮಾರ್ಕ್ನಿಂದ ಏನು ಉಪಯೋಗ ಅಂದರೆ, ಈಗ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಥವಾ ಯಾವುದಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಅಂದ್ಕೊಳ್ಳಿ. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಅವ್ರದ್ದೇ ಆದ ಲೋಗೋ ಇರುತ್ತೆ, ಮತ್ತು ಲೇಬಲ್ ಇರುತ್ತೆ, ಕಂಪ್ನಿ ನೇಮ್ ಆಗಿರ್ಬೋದು. ಇದನ್ನೆಲ್ಲನೂ ಬೇರೆದವರು ಕಾಪಿ ಮಾಡದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಈ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ ನೀವು IP ಇಂಡಿಯಾ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಒಂದು ವೇಳೆ ನೀವೇನಾದರೂ ಟ್ರೇಡ್ ಮಾರ್ಕ್ ಹೊಂದಿರುವ ಬಿಸ್ನೆಸ್ ನೇಮ್ ಆಗಲಿ ಅಥವಾ ಅವ್ರ ಲೋಗೋ ಆಗಲಿ ಕಾಪಿ ಮಾಡಿದ್ರೆ ನಿಮಗೆ 6 ತಿಂಗಳಿಂದ 3 ವರ್ಷದವರೆಗೂ ಜೈಲು ಶಿಕ್ಷೆ ಆಗುತ್ತೆ. ಅದ್ರ ಜೊತೆಗೆ 50,000ದಿಂದ 2 ಲಕ್ಷದವರೆಗೂ ಫೈನ್ ಕಟ್ಟಬೇಕಾಗುತ್ತೆ. ಮೂರನೇದಾಗಿ ಪೇಟೆಂಟ್. ಈ ಪೇಟೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಸೈಂಟಿಸ್ಟ್ಗಳಿಗಾಗಿ ಅವರು ಮಾಡೋ ಹೊಸ ಇನ್ವೆನ್ಷನ್ಗೆ ಅವರು ಪೇಟೆಂಟ್ನ ತಗೋಬೋದು. ಇದ್ರ ಉಪಯೋಗ ಏನಂದರೆ, ಈಗ ಬಿಸ್ನೆಸ್ ಮ್ಯಾನು, ಸೈಂಟಿಸ್ಟು ಮತ್ತು ಯಾರೋ ಹೊಸದಾಗಿ ಏನೋ ಇನ್ವೆನ್ಷನ್ ಮಾಡಿರ್ತಾರೆ, ಅದನ್ನು ಬೇರೆಯವರು ಕಾಪಿ ಮಾಡದೇ ಇರೋ ರೀತಿ ಈ ಪೇಟೆಂಟ್ ನೋಡ್ಕೊಳ್ಳುತ್ತೆ. ಇದನ್ನು ಕೂಡ ನೀವು IP ಇಂಡಿಯಾ ವೆಬ್ಸೈಟ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ನೀವೇನಾದರೂ ಪೇಟೆಂಟ್ ಇರೋ ಪ್ರಾಡಕ್ಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದರೆ ಆ ವ್ಯಕ್ತಿ ಆವಾಗ ಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ ನೀವು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪೇಟೆಂಟ್ ಇರುವ ಪ್ರಾಡಕ್ಟನ್ನು ಬಿಡಬೇಕಾಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ. ಆಮೇಲೆ ಅಲ್ಲಿವರೆಗೂ ಏನು ಸೇಲ್ ಮಾಡಿರ್ತೀರಲ್ಲ, ಅದರಿಂದ ಪೇಟೆಂಟ್ ಇರೋ ವ್ಯಕ್ತಿಗೆ ನಷ್ಟ ಆಗಿರುತ್ತೆ. ನೀವು ಅದಕ್ಕೆ ಕಾಂಪನ್ಸೇಷನ್ ಮಾಡಬೇಕಾಗುತ್ತೆ. ಇದಕ್ಕೆ ಪನಿಷ್ಮೆಂಟು. 4ನೇದಾಗಿ ಡಿಸೈನ್. ಇದು ಬಿಸ್ನೆಸ್ ಮ್ಯಾನ್ ಮತ್ತು ಡಿಸೈನರ್ಸ್ಗೆ ತುಂಬ ಇಂಪಾರ್ಟೆಂಟು. ಇದ್ರ ಉಪಯೋಗ ಏನಂದರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಈಗ ಹೊಸ ರೀತಿಯ ಬಾಟಲ್ ಯೂಸ್ ಮಾಡ್ತಾರೆ. ಹೊಸ ಶೇಪ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಅವ್ರ ಪ್ಯಾಕೇಜಿಂಗ್ ಮೆಥಡ್ ಆಗಿರ್ಬೋದು, ಅದನ್ನ ಯೂಸ್ ಮಾಡ್ತಿರ್ತಾರೆ. ಇದನ್ನು ಬೇರೆಯವರು ಕಾಪಿ ಮಾಡದೇ ಇರೋ ರೀತಿ ಈ ಡಿಸೈನ್ ನೋಡ್ಕೊಳ್ಳುತ್ತೆ. ಇದನ್ನು ಕೂಡ ನೀವು IP ಇಂಡಿಯಾ ವೆಬ್ಸೈಟಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಒಂದು ವೇಳೆ ನೀವೇನಾದರೂ ಡಿಸೈನಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಬಾಟಲ್ ಟೈಪ್ ಆಗಿರ್ಬೋದು, ಬಾಟಲ್ದು ಶೇಪ್ ಆಗಿರ್ಬೋದು, ಈ ರೀತಿ ಪ್ಯಾಕೇಜಿಂಗ್ ಡಿಸೈನ್ ಆಗಿರ್ಬೋದು, ಇದನ್ನು ನೀವೇನಾದರೂ ಕಾಪಿ ಮಾಡಿದ್ರೆ ಪ್ರತಿ ಡಿಸೈನ್ ಕಾಪಿಗೆ 50,000ದವರೆಗೂ ನೀವು ಫೈನ್ ಕಟ್ಟಬೇಕಾಗುತ್ತೆ. ಮತ್ತು ನಿಮಗೆ ಮುಂದಿನಿಂದ ಅದನ್ನು ಯೂಸ್ ಮಾಡದೇ ರೀತಿ ಕೋರ್ಟ್ ಆರ್ಡರ್ ಮಾಡುತ್ತೆ. ಇದಷ್ಟು ಇದ್ರ ಬಗ್ಗೆ ಪನಿಷ್ಮೆಂಟ್. 5ನೇದಾಗಿ ಪ್ಲ್ಯಾಂಟ್ ವೆರೈಟಿ. ಈ ಪ್ಲ್ಯಾಂಟ್ ವೆರೈಟಿನ ಸಸ್ಯ ವಿಜ್ಞಾನಿ ಮತ್ತು ರೈತರಿಗಾಗಿ ಜಾರಿಗೆ ತರಲಾಗಿದೆ. ಇದರ ಉಪಯೋಗ ಏನಂದರೆ,
ಸಸ್ಯ ವಿಜ್ಞಾನಿಗಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಹೊಸ ಸಸ್ಯ ತಳಿಗಳನ್ನು ಸೃಷ್ಟಿಸ್ತಾರೆ. ಅವುಗಳನ್ನು ಬೇರೆಯವರು ಕಾಪಿ ಮಾಡಿ ತಾವು ಮಾರಾಟ ಮಾಡದಂತೆ ತಡೆಯಲು ಪ್ಲ್ಯಾಂಟ್ ವೆರೈಟಿನ ಜಾರಿಗೆ ತರಲಾಗಿದೆ. ನೀವು ಪ್ಲ್ಯಾಂಟ್ ವೆರೈಟಿ ರಿಜಿಸ್ಟ್ರೇಷನ್ಗಾಗಿ ಪ್ಲ್ಯಾಂಟ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಒಂದು ವೇಳೆ ನೀವೇನಾದರೂ ಬೇರೆಯವರು ಸೃಷ್ಟಿಸಿದ ಹೊಸ ಸಸ್ಯ ತಳಿಯನ್ನು ನೀವು ತಯಾರಿಸಿ ಮಾರಾಟ ಮಾಡಿದರೆ 3 ತಿಂಗಳಿಂದ 2 ವರ್ಷದವರೆಗೂ ನಿಮಗೆ ಜೈಲು ಶಿಕ್ಷೆ ಆಗ್ಬೋದು. ಅದ್ರ ಜೊತೆಗೆ 50,000ದಿಂದ 5 ಲಕ್ಷದವರೆಗೂ ನೀವು ಫೈನ್ ಕಟ್ಟಬೇಕಾಗುತ್ತೆ. ನೀವೇನಾದರೂ ಯಾವುದಾದರೊಂದು IPRನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಕಾಪಿರೈಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ಲ್ಯಾಂಟ್ ವೆರೈಟಿ ಆಗಿರ್ಬೋದು, ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ನೀವೇನು ಸಂಶೋಧನೆ ಮಾಡಿರ್ತೀರೋ ಅದಕ್ಕೆ ನೀವೇ ಮೊದಲಾಗಿರಬೇಕು. ನಿಮಗಿಂತ ಮೊದಲು ಯಾರೂ ಅದನ್ನು ಸಂಶೋಧನೆ ಮಾಡಿರಬಾರ್ದು. ಆಗ ಮಾತ್ರ ನಿಮಗೆ ಕಾಪಿರೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ಪೇಟೆಂಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಡೌಟ್ ಬಂದಿರ್ಬೋದು. IPR ರಿಜಿಸ್ಟ್ರೇಷನ್ ಮಾಡಿಸಿದಾದ್ಮೇಲೆ ಅವರಷ್ಟೇ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅಥವಾ ಅದನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಬರುತ್ತೆ, ಉಳಿದವ್ರಿಗೆ ಯಾರಿಗೂ ಬರಲ್ಲ, ಇದರಿಂದ ಮೊನೋಪೊಲಿ ಸೃಷ್ಟಿ ಆಗ್ಬೋದಾ ಅನ್ನೋದು ನಿಮ್ಮ ತಲೆಯಲ್ಲಿ ಕ್ವಶನ್ ಬಂದಿರ್ಬೋದು. ಮೊನೋಪೊಲಿ ಅಂದರೆ ಏಕಸ್ವಾಮ್ಯತ್ವ. ಈಗ ಯಾವುದಾದ್ರೂ ಪ್ರಾಡಕ್ಟ್ನ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಪ್ರೊಡ್ಯೂಸ್ ಮಾಡೋದು. ಆದರೆ ಈಗ ಯಾವುದಾದ್ರೂ ಪ್ರಾಡಕ್ಟ್ಗೆ ಪೇಟೆಂಟ್ ತೊಗೊಂಡಿರ್ತಾರೆ, ನೀವು ಕೂಡ ಅದನ್ನ ಪ್ರೊಡ್ಯೂಸ್ ಮಾಡ್ಬೋದು. ಆ ಪೇಟೆಂಟ್ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಹೋಗಿ ನೀವು ರಾಯಲ್ಟಿ ಕೊಟ್ಟು ಅಥವಾ ಆ ಪ್ಲ್ಯಾನ್ನ ನೀವು ಪರ್ಚೇಸ್ ಮಾಡೋದ್ರ ಮೂಲಕವಾಗಿ ನೀವು ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ನೀವು ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಯೂಸ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಮ ಹತ್ರ IPR ರಿಜಿಸ್ಟ್ರೇಷನ್ ಮಾಡಿಸಿರೋ ವ್ಯಕ್ತಿಯ ಪರ್ಮಿಷನ್ ಇರಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.